ಹಾಸ್ಯ ಪ್ರಜ್ಞೆ ಇದ್ದರೆ ಜೀವನ ಸುಖ, ಹಾಸ್ಯ ಲೋಕ ಸ್ವರ್ಗ ಸುಖ ಅನ್ನೋ ಒಂದು ಥೀಮ್ನ ಆರಿಸಿಕೊಂಡು ನಾಳೆ ಕಾರ್ಯಕ್ರಮವನ್ನು ಆಯೋಜಿಸಿದ್ರೆ ಮತ್ತು ಈ ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ ಸನ್ಮಾನ್ಯ ಮಾಜಿ ಸಚಿವರು ಹಾಗೂ MLA ಆದ ಎನ್ಆರ್ ಕಾನ್ಸ್ಟಿಟ್ಯೂನ್ಸಿ ಉದ್ಘಾಟನೆ ಮಾಡ್ತಾ ಇದ್ದಾರೆ. ಅವರ ಜೊತೆಗೆ ನಮ್ಮ ಥೀಮ್ ಸ್ಪೀಕರ್ ಹಾಸ್ಯ ಪ್ರಜ್ಞೆ ಇದ್ದರೆ ಜೀವನ ಸುಗಮ, ಹಾಸ್ಯ ಲೋಕ ಸ್ವರ್ಗ ಸುಖವನ್ನ ಅದರ ಬಗ್ಗೆ ಉಪನ್ಯಾಸವನ್ನ ಡಾಕ್ಟರ್ KP ಪುತ್ತೂರಾಯ ಅವರು ಉಪನ್ಯಾಸವನ್ನು ನೀಡ್ತಾ ಇದ್ದಾರೆ. ಮತ್ತೆ ಇದರ ಜೊತೆಗೆ ನಮ್ಮ ಲಯನ್ಸ್ ಸಂಸ್ಥೆಯ ಭೀಷ್ಮ ಅಂತ ಹೇಳ್ಬೋದು. ನಮ್ಮ ಲಯನ್ಸ್ ಸಂಸ್ಥೆಯಲ್ಲಿ ನಮ್ಮ ಜಿಲ್ಲೆಯ 317 ಲಯನ್ ಕೆ ದೇವೇಗೌಡರು ಸಹ ಚೀಫ್ ಗೆಸ್ಟ್ ಆಗಿ ಭಾಗವಹಿಸ್ತಾ ಇದ್ದಾರೆ. ಮತ್ತು ಸ್ಪೆಷಲ್ ಡೆಸ್ಟಿನೇಷನ್ ಆಗಿ ನಮ್ಮ ಲಯನ್ ರಮೇಶ್ ಅವರು ರಾಜ್ಯದ ಕುರಿ ಮತ್ತು ಉಣ್ಣೆ ಮಹಾಮಂಡಲದ ಅಧ್ಯಕ್ಷರು, ಅವರು ಸಹ ಸ್ಪೆಷಲ್ ಡಿಬೇಟ್ ಆಗಿ ಭಾಗವಹಿಸ್ತಾ ಇದ್ದಾರೆ. ಇದ್ರ ಜೊತೆಗೆ ನಮ್ಮ ಲಯನ್ ಸಂಸ್ಥೆ ಅಂತಂದ್ರೆ ನಾವು ಸ್ನೇಹ ಮತ್ತು ಸೇವೆಗೆ ಇಟ್ಕೊಂಡು NGO ಸಂಸ್ಥೆಯಾಗಿ ಕೆಲಸ ನಿರ್ವಹಿಸ್ತಾ ಇದ್ದೇವೆ. ಹಾಗೆ ಮತ್ತೆ ನಾವು ಸರ್ವಿಸ್ ಕೆಲಸಗಳನ್ನ ಮಾಡ್ತಾ ಇದ್ದೇವೆ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನಮ್ಮ ಪ್ರಸನ್ನ ಅವರು ತಿಳಿಸ್ಕೊಡ್ತಾರೆ. 9 ಅಂದ್ರೆ ನಾಳೆ ಭಾನುವಾರ ಸಂಜೆ 5:30 ಫಂಕ್ಷನ್ ಇರೋದು ರಿಯೋ ಮೆರಿಡಿಯನ್ ಹೋಟೆಲ್ನಲ್ಲಿ, ಮೈಸೂರು ಫೌಂಟನ್ ಸರ್ಕಲ್ ಇದು ಹೋಟೆಲ್ 5 ಸರ್ಕಲ್ ಅಂತ. ಹಾಗಾಗಿ ನಾನು ಪ್ರಾಂತ್ಯ 5ರ ರೀಜನ್ ಚೇರ್ಪರ್ಸನ್ಸ್ ಆಗಿ ನನಗೆ ಒಂದು 6 ಕ್ಲಬ್ಗಳು ಬರುತ್ತೆ. 6 ಕ್ಲಬ್ ಅಲ್ಲಿ LCM ನೇಸರ, ಲಯನ್ಸ್ ಕ್ಲಬ್ ಆಫ್ ಮೈಸೂರು ನೇಸರ, ಲಯನ್ಸ್ ಕ್ಲಬ್ ಆಫ್ ಮೈಸೂರು ಶ್ರೀಗಂಧ, ಲಯನ್ಸ್ ಕ್ಲಬ್ ಆಫ್ ಮೈಸೂರು ಚಂದನ, ಲಯನ್ಸ್ ಕ್ಲಬ್ ಆಫ್ ಗಿಡ್ಡವು, ಲಯನ್ಸ್ ಕ್ಲಬ್ ಆಫ್ ಟಿ ನರಸೀಪುರ, ಲಯನ್ಸ್ ಕ್ಲಬ್ ಆಫ್ ಮಳವಳ್ಳಿ ಕಾಮಧೇನು. ಒಟ್ಟು 24-25 ಈ ಎಲ್ಲಾ ಕ್ಲಬ್ಗಳು ಸೇರಿ 19,60,000 ಸರ್ವಿಸ್ ಆಕ್ಟಿವಿಟೀಸ್ಗಳನ್ನ ಮಾಡಿರ್ತೇನೆ. ಇದರಲ್ಲಿ ಮೇನ್ ಆಗಿ ಈ ಪ್ರಾಂತ್ಯದ ಸೇವಾ ಕಾರ್ಯಗಳು ಯಾವುದು ಅಂತಂದ್ರೆ ಮೈಸೂರು ಕಸ್ಬಾ ಹೋಬಳಿ ನಾಗನಹಳ್ಳಿ ಗ್ರಾಮದ ಸರ್ವಾಂಗೀಣ ಅಭಿವೃದ್ಧಿಗಾಗಿ ನಾಗನಹಳ್ಳಿಯ ಉದ್ಯಾನವನವನ್ನು ದತ್ತು ತಗೊಂಡಿರ್ತೀವಿ. ಮತ್ತು ತಾಂಡೂಪುರದಲ್ಲಿ ಮಹಿಳೆಯರಿಗೆ ಹೊಲಿಗೆ ನೀಡಲಾಗಿದೆ ಮತ್ತು 30 ಮಹಿಳೆಯರಿಗೆ ಕೆಲಸನ ಒದಗಿಸಲಾಗಿದೆ. ಗಿರಿಜನ ಪ್ರದೇಶ ಮತ್ತು ಹಾಡಿಗಳಲ್ಲಿ ಶಾಲೆಗೆ ಸ್ಪೋರ್ಟ್ಸ್ ಶಾಲಾ ಸಾಮಗ್ರಿಗಳನ್ನು ನೀಡಲಾಗಿದೆ. ಕಬಿನಿ ಮಡಿಯಲ್ಲಿ ಗಿರಿಜನರಿಗೆ 50 ನೀರಿನ ಡ್ರಮ್ಗಳನ್ನು ಕೊಟ್ಟು ಸೇವಾ ಕಾರ್ಯಗಳನ್ನು ಮಾಡಲಾಗಿದೆ. ಇದೇ ಅಲ್ಲದೆ ಮೈಸೂರು ಮಳವಳ್ಳಿ ಪ್ರದೇಶಗಳಲ್ಲಿ ಶಾಲಾ ಮಕ್ಕಳಿಗೆ ಪುನಶ್ಚೇತನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ನಮ್ಮ ಪ್ರಾಂತ್ಯ 5ರಿಂದ ಮುಂದೆ ನಾಳೆ ನಡೆಯುವ ಪ್ರಾಂತ್ಯ ಸಮ್ಮೇಳನದಲ್ಲಿ ನಾಗನಹಳ್ಳಿ ಸರ್ಕಾರಿ ಶಾಲೆಗೆ ಮತ್ತು ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಇರುತ್ತದೆ. ನೆಕ್ಸ್ಟ್ ರೀಜನ್ 3ನ ಈಶ್ವರ್ ಮಾತಾಡ್ತಾರೆ. ನಾಳೆ ಒಂದು ಕಾರ್ಯಕ್ರಮದಲ್ಲಿ ಪ್ರಾಂತೀಯ 3 ಅಧ್ಯಕ್ಷರಾಗಿ ನಾನು ಕಾರ್ಯನಿರ್ವಹಿಸ್ತಾ ಇದ್ದೀನಿ. ನನ್ನ ವ್ಯಾಪ್ತಿಗೆ 8 ಕ್ಲಬ್ಗಳು ಬರ್ತದೆ. ಮೊದಲನೇದಾಗಿ ಲಯನ್ಸ್ ಕ್ಲಬ್ ಆಫ್ ಮೈಸೂರು, ಅದು ಮಹಾರಾಜರು ಮೈಸೂರಿಗೆ ಮೊದಲನೇದಾಗಿ ಉದ್ಘಾಟನೆ ಮಾಡಿರುವಂಥ ಮುಖ್ಯ ಕ್ಲಬ್ಬು. ನೆಕ್ಸ್ಟ್ ಮೈಸೂರು LCM ಈಸ್ಟ್, LCM ಇಂದಿರಾನಗರ, LCM ಜೀವಧಾರ, LCM JP ನಗರ, LCM ಪರಿವರ್ತನ ಮತ್ತೆ ಹೊಸದಾಗಿ ಕುಟುಂಬ ಕ್ಲಬ್ ಮಾಡಿರೋದು LCM ಬೆಳವಾಡಿ. ಈ 8 ಕ್ಲಬ್ಗಳ ಒಂದು ಕಾರ್ಯಚಟುವಟಿಕೆಯನ್ನ ನಾವು ಅಂದಾಜು ಮೊತ್ತ 26 ಲಕ್ಷದ ಸೇವಾ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೀವಿ. ಈ ಕಾರ್ಯಕ್ರಮದಲ್ಲಿ ಮುಖ್ಯವಾಗಿ ನಮ್ಮ ಲಯನ್ಸ್ ಕ್ಲಬ್ ಆಫ್ ಮೈಸೂರು ವತಿಯಿಂದ ನಡೆಸಿರ್ತಕ್ಕಂಥ ಒಂದು ಶಾಲೆಗೆ ಶೌಚಾಲಯವನ್ನು ತಲುಪಿಸೋದಕ್ಕೆ ಆ ಕ್ಷೇತ್ರದ ಶಾಸಕರು ಅನುದಾನವನ್ನು ಕೊಟ್ಟಿರ್ತಾರೆ. ಪ್ರೌಢಶಾಲೆಗಳಿಗೆ ಮತ್ತು ಕಾಲೇಜು ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಮಾಡಿದ್ದೀವಿ. ಪ್ರತಿಭಾ ಪುರಸ್ಕಾರ ಅದು 7ನೇ ಕ್ಲಾಸು ಮತ್ತು 10ನೇ ಕ್ಲಾಸು ಮತ್ತು PUC ಕಾಲೇಜಲ್ಲಿ ಹೋಗ್ತಕ್ಕಂಥ ಹೆಣ್ಮಕ್ಳು ಮತ್ತು ಗಂಡು ಮಕ್ಕಳು ಎಲ್ಲರಿಗೂ ಪ್ರತಿಭಾ ಪುರಸ್ಕಾರ ಅಂತ ಮಾಡಿದ್ದೀವಿ. ಈ ಇಷ್ಟು ಕಾರ್ಯಕ್ರಮಗಳಿಗೆ ಏನೇನು ಮಾಡಿದ್ದೀವಿ ಮತ್ತೆ ಮಕ್ಕಳುಗಳಿಗೆ, ಸಣ್ಣ ಮಕ್ಕಳಿಗೆ ಹೆಲ್ತ್ ಕ್ಯಾಂಪಸ್ ಮಾಡಿದ್ದೀವಿ, ಐ ಕ್ಯಾಂಪಸ್ ಮಾಡಿದ್ದೀವಿ, ಮತ್ತೆ ಅದಾದ ಕ್ಯಾನ್ಸರ್ ಡೆಡಿಕೇಶನ್ ಮಾಡ್ತಿದ್ವಿ. ಅದನ್ನ ಮತ್ತೆ ಬುಕ್ಸ್ ಮತ್ತೆ ಪೆನ್ಗಳನ್ನ ಆಗಲೇ ಹೇಳ್ತೀನಿ. ಫರ್ನಿಚರ್ಸ್ ಕೊಟ್ಟಿದ್ವಿ. ಒಟ್ಟು ಈ 8 ಕ್ಲಬ್ಗಳನ್ನು ಸೇರಿ ಇಲ್ಲಿವರೆಗೆ ಒಂದು 6 ತಿಂಗಳ ಸಮಯದಲ್ಲಿ ನಾವು 23 ಲಕ್ಷದ ಸಾಮಗ್ರಿಗಳನ್ನು ಕೊಟ್ಟಿದ್ದೀವಿ ಅಂತ